ಮಾತಾಡ್ಸು ಬಸವನ್ನ. ಹೌದು ಶಿಷ್ಯ ಮಾತಾಡ್ಸೋಗು. ಹಲೋ ಹಲೋ ಅನು. ಹಲೋ ಹಾಯ್ ಗಾಯ್ಸ್, ನಾನು ನಿಮ್ಮ ಯುಕ್ತ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ವಿಶೇಷತೆ ಅಂತಂದರೆ, ಇವತ್ತು ನಾನು ನಿಮಗೊಂದು ಇಂಪಾರ್ಟೆಂಟ್ ಆಗಿರೋ ಒಂದು ಪ್ಲೇಸ್ ಜಾಗನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಅದು ತುಂಬ ಅಂತಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ನೋಡೋಕ್ಕೆ ಮಾತ್ರ ಸೂಪರ್ ಅಂತಂದರೆ ಸೂಪರ್ ಆಗಿದೆ. ಮತ್ತು ಅದು ಈಗಿನ ಕಾಲದ್ದಲ್ಲ, ತುಂಬ ಓಲ್ಡ್ ಹಳೆ ಸೆಂಚುರಿ. ಕಡಿಮೆ ಅಂತ ಹೇಳಿದ್ರು 1200 ವರ್ಷ ಅಂತಲೇ ಹೇಳ್ಬೋದು ಗೈಸ್. ನಾವು ಬಂದಿರೋ ಊರ ಹೆಸರೇ ನರಸಮಂಗಲ ಅಂತ. ಇದು ಚಾಮರಾಜನಗರ ಡಿಸ್ಟಿಕಲ್ಲಿರೋದು. ಚಾಮರಾಜನಗರದಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಈ ಊರಿಗೆ ಬರೋಕ್ಕೆ. ಸ್ನೇಹಿತರೆ ನಮಸ್ಕಾರ. ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಒಂದು ಹಳೆಯ ಪ್ರಾಚೀನವಾದ ನರಸಮಂಗಲದ ರಾಮಲಿಂಗೇಶ್ವರ ದೇವಸ್ಥಾನ. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತಂದರೆ, ಈ ಮಂಟಪವನ್ನು ಬರೀ ಗಾರೆ ಮತ್ತು ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ಇದು ಒಂದು 8ನೇ ಅಥವಾ 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದಕ್ಕೆ ಹೊಯ್ಸಳರ ವೀರಬಳ್ಳಾಳ ದೇವ ದಾನ ಧರ್ಮ ಮಾಡಿದ್ದಾರೆ ಅಂತ ತುಂಬಾ ಹೆಸರುವಾಸಿಯಾಗಿದೆ. ಅವ್ರ ಕಾಲದಲ್ಲಿ ನರಸಮಂಗಲ ದೇವಸ್ಥಾನಕ್ಕೆ ಅಂತಲೇ ನೇಮಕವಾಗಿದ್ದು ನೋಡಿ. ಮತ್ತು ಇಂಥ ಒಂದು ವಿಶೇಷವಾದ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂಥದ್ದು ತುಂಬ ಹೆಮ್ಮೆ ಅಂತಲೇ ಹೇಳ್ಬೋದು. ಮತ್ತು ಗೈಸ್, ಇದು ಒಂದು ಮುಖ್ಯವಾದ ವಿಶೇಷ ಏನಪ್ಪ ಅಂತಂದರೆ, ASI ಅಂತಂದರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ. ಇದು ಸೆಂಟ್ರಲ್ ಗೌರ್ನಮೆಂಟು ಇದನ್ನು ಅವರ ಕಸ್ಟಡಿಯಿಂದನೇ ತೊಗೊಂಡಿರೋದು. ಸೊ ಗೈಸ್, ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹಳೆ ಪ್ರಾಚೀನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಇರುವಂಥ ಊರಿನ ಜನ ಅಂತಂದರೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಜನ. ಮತ್ತು ಈ ಒಂದು ಟೆಂಪಲ್ಗೆ ಸ್ಟೇಟ್ ಗೌರ್ಮೆಂಟ್ ಕೂಡ ಯಾವುದೇ ರೀತಿ ಇಂಟರ್ಫಿಯರ್ ಆಗೋಲ್ಲ. ಏನೇ ಮಾಡಬೇಕು ಅಂತಂದ್ರೆ, ಒಂದು ಹಬ್ಬ ಮಾಡಬೇಕು ಅಂತಂದರೂ ಈ ಊರಿನ ಮುಖಂಡರು ಏನಾಗಿರ್ತಾರೆ, ಅವರು ಸೆಂಟ್ರಲಿಂದ ಪರ್ಮಿಷನ್ ತೊಗೊಂಡು ಬಂದು ಆ ಕಡೆಯಿಂದ ಒಂದು 5 ಜನನ ಅಥವಾ 10 ಜನನ ಕಳಿಸಿ ಹಬ್ಬ ದಿನಚರಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಮತ್ತು ಈ ಗೋಪುರಕ್ಕೆ ಒಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಅಂತ ನೇಮ್ ಇಟ್ಟು ಅಂಡರ್ ಆಫ್ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಮಾಡ್ತಾರೆ. ನರಸಮಂಗಲಕ್ಕೆ ಶಾಸನಗಳ ಉಲ್ಲೇಖದ ಪ್ರಕಾರ ನರಸಮಂಗಲ ಅಂತ ಒಂದು ಊರು ನಿರ್ಮಾಣವಾಗಿತ್ತು. ಸೊ ಗೈಸ್, ಇದು ಒಂದು ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ದೇವಾಲಯ ಅಂತಲೇ ಹೇಳ್ಬೋದು. ಈ ಚೋಳರು, ಹೊಯ್ಸಳರು ಎಲ್ಲರೂ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಈ ಶೈಲಿಯಾದಂಥ ವಿಮಾನದ ಗೋಪುರ ಅಂತಲೇ ಹೇಳ್ಬೋದು ನಾವು ನೋಡ್ತಿರೋವಂಥದ್ದು ಗೋಪುರ. ಸೊ ಗೈಸ್, ಈ ಥರ ಗೋಪುರ ಆಲ್ಮೋಸ್ಟ್ ನಾವೆಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂದರೆ ನೋಡಿ, ಎಷ್ಟು ಚೆನ್ನಾಗಿದೆ, ಒಳ್ಳೆ ಜಾಗ, ಒಳ್ಳೆ ಪರಿಸರ. ಮತ್ತು ಅದು ನಮ್ಮ ನಗರ ಜಿಲ್ಲೆಯಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಸೊ ಗೈಸ್, ಇಲ್ಲಿ ಸದ್ಯಕ್ಕೆ ಉಳ್ಕೊಂಡಿರೋದು ಏನಪ್ಪ ಅಂತಂದರೆ, ಈ ಗರ್ಭಗೃಹ ಮತ್ತು ಶುಕ್ಲಾಶಿ ಇವೆರಡು ಮಾತ್ರ ಚೆನ್ನಾಗಿರುವಂಥದ್ದು. ಮುಖಮಂಟಪ, ನವರಂಗ ಮಂಟಪ ಎಲ್ಲವೂ ಕೂಡ ನಶಿಸಿ ಹೋಗಿದೆ. ಯಾವ ಕಾಲದಲ್ಲಿ ಯಾರ್ಯಾರು ಹೊಡೆತಕ್ಕೆ ಸಿಲ್ಕಿದೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಎಸ್, ಮತ್ತು ನೋಡ್ಬೋದು ನೀವು, ಈ ದೇವಸ್ಥಾನದಲ್ಲಿ ಕಳಸ ಕೂಡ ಇಲ್ಲ. ಆಮೇಲೆ ಇಲ್ಲಿರುವಂಥ ಲಿಂಗಗಳು ಮತ್ತು ಮಹಿಷಾಸುರ ಮರ್ದಿನಿ ಇದೆಲ್ಲವೂ ಕೂಡ ಮುಕ್ಕಾಗಿದೆ ಗೈಸ್. ನೋಡ್ತಾ ಇದ್ದೀರಲ್ಲ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನ ಇದು ಸಪ್ತಮಾತ್ರಿಕೆ ದೇವಸ್ಥಾನ. ಇದರೊಳಗೆ ತುಂಬ ಚೆನ್ನಾಗಿರುವಂಥ ವಿಗ್ರಹಗಳಿದೆ. ಆದರೆ ಇದನ್ನು ನಾವು ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ, ಯಾಕಂತಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಪರ್ಮಿಷನ್ ಇರಬೇಕು. ಸೊ ಇದಕ್ಕೆ ಸ್ಟೇಟು ಏನು ಇಂಟರ್ಫಿಯರ್ ಆಗೋಲ್ಲ. ದೇವಸ್ಥಾನದೊಳಗಡೆ ತುಂಬ ಅಂತಂದರೆ ತುಂಬ ಹಳೆಯ ಪ್ರಾಚೀನವಾದಂಥ ವಿಗ್ರಹಗಳು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಗೈಸ್, ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ನಿಜನ ಸುಳ್ಳು ಅಂತಲೂ ಗೊತ್ತಿಲ್ಲ, ನಡೆದಿಲ್ವೋ ಅಂತಲೂ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನದಲ್ಲಿ ಒಂದು ಚಿನ್ನದ ತೇರೇ ಇತ್ತಂತೆ. ಸೊ ಗೈಸ್ ನೋಡಿ, ಆ ಚಿನ್ನದ ತೇರು ಒಂದು ಎಕ್ಸಾಂಪಲ್ AI ಕೊಟ್ಟಿರೋದು ಈ ಥರ ಇತ್ತಂತೆ. ಆ ಚಿನ್ನದ ತೇರು ಮತ್ತು ಭೂಮಿ ಒಳಗಡೆ ಮುಳುಗಿ ಮತ್ತು ಅದು ಮಣ್ಣೆಲ್ಲ ಕಂಪ್ಲೀಟಾಗಿ ಮುಚ್ಕೊಂಡಿದೆ ಅನ್ನೋ ಘಟನೆ ಇಲ್ಲಿ. ಬಟ್ 100% ಇದು ನಿಜನೋ ಸುಳ್ಳು ಅಂತ ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಮಾಹಿತಿ ಇಷ್ಟು.
ಅಣ್ಣ ಅದೇನಣ್ಣ ಅದು ನಂದಿ ಕಲ್ಲಲ್ಲಿ ಒಂಥರ ಕಟ್ಟಾಗಿರೋ ತರ ಕಿವಿ. ಅದು ಅಣ್ಣ ನಮಗೂ ಗೊತ್ತಿಲ್ಲ. ಹಿಂದಿನ ಕಾಲದವ್ರು ಹೇಳ್ತಾರೆ ಇದೊಂದು ಹೊಳೆ ಐತಂತೆ. ಹಾ ಹೊಳೆ ಐತಂತೆ. ಮೀನುಗಾರ ಮೀನ್ ಹಿಡ್ಕೊಂಬಂದು ಮಳೆ ಬರ್ತಿತ್ತಲ್ಲ, ಮೀನ್ ಬುಟ್ಟಿನ ಸುಗಿಸ್ಬಿಟ್ಟು ಒಳಗಡೆ ಬಂದು ಕುಂತ್ಕೊಂಡಂತೆ. ಮೀನೆಲ್ಲ ಚಿನ್ನ ಆಗೋಯ್ತಂತೆ. ಯಾವನೋ ನೋಡ್ದಾನೆ ಏನ್ ಮಾಡೋದು, ಇನ್ನೊಂದು ಕಿವಿಲಿ ಯಾಕೆ ಚಿನ್ನ ಇರಲ್ಲ ಅಂತ ಕಿವಿನ ಕಟ್ ಮಾಡ್ದ ಅಂತ ಒಬ್ರು ಹೇಳ್ತಾರೆ. ಹಳೆ ಕಾಲದವ್ರು ಹೇಳೋದು. ಎಲ್ಲೇಳಿ ಅಲ್ಲಿ ಒಳಗಡೆ ಐತಲ್ಲ ಪೂರ್ವಕ್ಕಿತ್ತು. ಎಲ್ಲಿದೆ? ಪಶ್ಚಿಮಕ್ಕಿಲ್ವಾ? ಹಾ ಅದೇ ಆ ಕಡೆಗಿದೆ. ಆ ಕಡೆಗಿದೆ. ಅದು ಆಪೋಸಿಟ್ ಇರೋದು ರೇಣುಕದೇವಿ, ಪರಶುರಾಮ್ ಕಾವಲು. ಓಹೋ ಸರಿ ಆತರ. ಸರಿನಾ? ಆ ಕಡೆ ಇರೋದು ಇದಕ್ಕೆ ಉತ್ತರಗೆ, ಆ ಕಡೆ ಇರೋದು ಇದಕ್ಕೆ ಪೂರ್ವಕ್ಕೆ. ಪೂರ್ವಕ್ಕೆ. ಮಾತಾಡ್ಸು ಬಸ್ಸನ್ನ. ಹೌದು ಶಿಷ್ಯ, ಅಲ್ಲಿ ಹೋಗು, ಅಲ್ಲಿ ಬಸ್ ಮಾತಾಡ್ಸೋಗು. ಹಲೋ ಹಲೋ ಅನು. ಏನಂತ ನಿನ್ನ ಹೆಸರು? ಹಾ ನಿಖಿಲ್. ಎಷ್ಟನೇ ಕ್ಲಾಸ? ಒಂದಾ? ಗೈಸ್ ನೋಡಿದ್ರೆ ಅಲ್ವಾ ಪುರಾತನ ಕಾಲದ ದೇವಸ್ಥಾನ ಹೇಗಿತ್ತು ಅಂತ. ಸೊ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ. ವೇಟಿಂಗ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.